ನಿನ್ನೆ ಪುನೀತ್ ರಾಜ್ಕುಮಾರ್ ರವರ 50ನೇ ವರ್ಷದ ಹುಟ್ಟುಹಬ್ಬ. ಇನ್ನು ರಾಜ್ಯಾದ್ಯಂತ ಅಪ್ಪು ಬರ್ತ್ಡೇಯನ್ನ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಲಾಯಿತು. ಹಾಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಭಿನ್ನ ರೀತಿಯಲ್ಲಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಕೂಡ ಅಪ್ಪುವನ್ನ ನೆನಪಿಸಿಕೊಂಡಿದ್ದಾರೆ. ಹೌದು, ದಿನೇಶ್ ಕಾರ್ತಿಕ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಆರಂಭದಲ್ಲೇ ಅವರು ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡಿಗರು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಪುನೀತ್ ಬಗ್ಗೆ ಜನರಿಗೆ ಇರುವ ಗೌರವ, ಅಭಿಮಾನ, ಅವರ ನೆನಪುಗಳ ಕುರಿತು ಹೇಳಿಕೊಂಡಿದ್ದಾರೆ. ಹಾಗಿದ್ರೆ ದಿನೇಶ್ ಹೇಳಿದ್ದೇನು ಅನ್ನೋದನ್ನ ನೋಡಿದ್ರೆ, ನಾನು ಚೆನ್ನೈನಿಂದ ಬಂದಿದ್ದೇನೆ, ಹೀಗಾಗಿ ಇಲ್ಲಿ ಸಿನಿಮಾಗೆ ಹೆಚ್ಚಿನ ಆದ್ಯತೆಯೂ ಇದೆ. ನಮ್ಮಲ್ಲಿ ಸಿನಿಮಾ ಸ್ಟಾರ್ಗಳ ದೊಡ್ಡ ಪಟ್ಟಿಯೇ ಇದೆ. ರಜನಿಕಾಂತ್, ಕಮಲ್ ಹಾಸನ್, ವಿಜಯ್, ಅಜಿತ್, ಧನುಷ್, ವಿಜಯ್ ಸೇತುಪತಿ ಸೇರಿದಂತೆ ಹಲವರಿದ್ದಾರೆ. ಆದರೆ RCB ತಂಡಕ್ಕೆ 3 ವರ್ಷ ಆಡುವಾಗ ಹೆಚ್ಚಿನ ಸಮಯವನ್ನ ಬೆಂಗಳೂರಿನಲ್ಲಿ ಕಳೆದಿದ್ದೇನೆ. ಆದರೆ ಬೆಂಗಳೂರಿನಲ್ಲಿ ಎಲ್ಲೇ ಹೋದ್ರೂ, ಯಾವುದೇ ರಸ್ತೆ ಸೇರಿದಂತೆ ಎಲ್ಲೇ ಹೋದ್ರೂ ಬೆಂಗಳೂರು ನಗರ ಅತಿ ಹೆಚ್ಚು ಇಷ್ಟಪಡುವ ಒಂದು ಹೆಸರಿದೆ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಬಹುಬೇಗನೆ ನಮ್ಮನ್ನ ಅವರು ಅಗಲಿದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ನೆನಪು ಎಲ್ಲೆಡೆ ಪಸರಿಸಿದೆ. ಎಲ್ಲೇ ಹೋದ್ರೂ ಅತಿ ದೊಡ್ಡ ಕಟೌಟ್, ಪೋಸ್ಟರ್ ನೋಡೋದಕ್ಕೆ ಸಿಗುತ್ತೆ. ರಸ್ತೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಲಾಗಿದೆ. ಅದಷ್ಟೇ ಶಾಪ್ಗಳು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿವೆ. ಇದು ಅಭಿಮಾನಿಗಳು ಅತ್ಯಂತ ಪ್ರೀತಿ ಹಾಗೂ ಅಭಿಮಾನದಿಂದ ಈ ನಟನ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. Having come from Chennai, I'm a massive movie buff. And we have had plenty of superstars: Rajini, Kamal, Vijay, Ajit, Dhanush, Vijay Sethupathi, so many. But actually, after playing for RCB for 3 years now and spending so much time in practice, I've realized there's one name this city absolutely loves: Punieth Rajkumar. Someone who left us too soon, yet his presence is everywhere. From massive posters to roads being named after him, and even shops carrying his name out of sheer fan love. His legacy is almost alive in every corner of the city. On his birth anniversary, I salute the legend that he was and the inspiration that he actually continues to be. I think it's time I finally experience his magic on screen, especially being a movie buff. To everyone out there, you guys actually guide me and tell me in the comments below what's the movie I should start with. But again, we miss that person. May his soul rest in peace. He's just all over the city, wherever you see him. Having come from Chennai, I'm a massive movie buff. And we have had plenty of superstars: Rajini, Kamal, Vijay, Ajit, Dhanush, Vijay Sethupathi, so many. But actually, after playing for RCB for 3 years now and spending so much time in practice, I've realized there's one name this city absolutely loves: Punieth Rajkumar. Someone who left us too soon, yet his presence is everywhere. From massive posters to roads being named after him, and even shops carrying his name out of sheer fan love. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.